ದೊಡ್ಡ ಸಂಪತ್ಭರಿತ ಹಳ್ಳಿಯೊಂದರಲ್ಲಿ ಬೋರೇಗೌಡ ಮತ್ತು ಅವನ ಪತ್ನಿ ವೈಶಾಲಿ ಸುಖವಾಗಿ ಬಾಳುತ್ತಿದ್ದರು. ಅವರಿಗೆ ಚಂದ್ರು ಎಂಬ ಮುದ್ದಾದ ಮಗನಿದ್ದ. ಬೋರೇಗೌಡನು ಹಳ್ಳಿಯಲ್ಲೇ ಅತ್ಯಂತ ಶ್ರೀಮಂತನಾಗಿದ್ದನು. 100ಕ್ಕೂ ಹೆಚ್ಚು ಎಕರೆ ಭೂಮಿಯ ಒಡೆಯನಾಗಿದ್ದ ಆತ ವೈಭವೋಪೇತ ಜೀವನವನ್ನು ನಡೆಸುತ್ತಿದ್ದ. ಅವನು ಯಾವಾಗಲೂ ವಿದೇಶಿ ಸುಗಂಧ ದ್ರವ್ಯಗಳನ್ನು ಬಳಸುತ್ತಿದ್ದನು. ಬೋರೇಗೌಡನ ಉದಾರ ಸ್ವಭಾವದಿಂದಾಗಿ ಹಳ್ಳಿಯ ಜನರೆಲ್ಲರೂ ಅವನನ್ನು ಮತ್ತು ಅವನ ಪತ್ನಿಯನ್ನು ತುಂಬಾ ಗೌರವಿಸುತ್ತಿದ್ದರು. ಅನೇಕ ಜನರು ಅವನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ವೈಶಾಲಿ ಬಹಳ ಸೌಂದರ್ಯವತಿ ಮತ್ತು ಸದ್ಗುಣಶೀಲಳಾಗಿದ್ದಳು. ತನ್ನ ಸುಮಾರು 30ರ ಹರೆಯದಲ್ಲಿದ್ದ ಅವಳು ಎಲ್ಲರೊಡನೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದಳು. ಆಕೆಯ ಕಪ್ಪು ಕೂದಲು ಸೊಂಟದ ತನಕ ಹರಡಿತ್ತು. ಅದು ಆಕೆಯ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ನೀಡುತ್ತಿತ್ತು. ಆಕೆಯ ನಡೆ ಗಾಂಭೀರ್ಯದಿಂದ ಕೂಡಿತ್ತು. 36, 28, 30 ಇರಬಹುದೇನೋ. ಅವಳು ಮನೆಯನ್ನು ಮತ್ತು ತನ್ನ ಮಗನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅದೇ ಹಳ್ಳಿಯಲ್ಲಿ ಸೀನಾ ಎಂಬ ಯುವಕ ಇದ್ದ. ಅವನು ಪ್ರತಿ ಭಾನುವಾರ ಬೋರೇಗೌಡನಿಗೆ ದೇಹದಂಡನೆ ಮಸಾಜ್ ಮಾಡುತ್ತಿದ್ದ. ಸೀನನ ಕೈಗುಣದ ಬಗ್ಗೆ ಬೋರೇಗೌಡನಿಗೆ ಅಪಾರ ನಂಬಿಕೆ ಇತ್ತು. ಬೋರೇಗೌಡನು ಮಸಾಜ್ ಮಾಡಿಸಿಕೊಳ್ಳುವಾಗ ಸೀನನ ಕೌಶಲ್ಯವನ್ನು ಮನಸಾರೆ ಹೊಗಳುತ್ತಿದ್ದನು. ಸೀನ ಕೂಡ ಬೋರೇಗೌಡನ ಸಂತೋಷಕ್ಕಾಗಿ ತನ್ನೆಲ್ಲಾ ಶ್ರಮವನ್ನು ಹಾಕಿ ಮಸಾಜ್ ಮಾಡುತ್ತಿದ್ದ. ಒಂದು ದಿನ ಬೋರೇಗೌಡನು ಸೀನನಿಂದ ಮಸಾಜ್ ಮಾಡಿಸಿಕೊಳ್ಳುವಾಗ ಸೀನಾ ಮಸಾಜ್ನಿಂದ ದೇಹಕ್ಕೆ ಆಗುವ ಹಲವಾರು ಪ್ರಯೋಜನಗಳ ಬಗ್ಗೆ ಹೇಳಿದನು. ರಕ್ತ ಪರಿಚಲನೆ ಉತ್ತಮವಾಗುವುದು, ಸ್ನಾಯುಗಳು ಬಲಗೊಳ್ಳುವುದು, ಮನಸ್ಸು ಶಾಂತವಾಗುವುದು, ಹೀಗೆ ಅನೇಕ ವಿಷಯಗಳನ್ನು ವಿವರಿಸಿದನು. ಇದನ್ನೆಲ್ಲ ಕೇಳಿದ ಬೋರೇಗೌಡನಿಗೆ ತನ್ನ ಪ್ರೀತಿಯ ಪತ್ನಿ ವೈಶಾಲಿಯು ಈ ಪ್ರಯೋಜನಗಳಿಂದ ವಂಚಿತಳಾಗಿದ್ದಾಳೆ ಎಂದು ಬೇಸರವಾಯಿತು. ಅದೇ ರಾತ್ರಿ ಬೋರೇಗೌಡನು ಮಸಾಜ್ನ ಮಹತ್ವದ ಬಗ್ಗೆ ವೈಶಾಲಿಗೆ ತಿಳಿಸಿದನು ಮತ್ತು ಸೀನನಿಂದ ಮಸಾಜ್ ಮಾಡಿಸಿಕೊಳ್ಳಲು ಹೇಳಿದನು. ವೈಶಾಲಿಗೆ ಆಶ್ಚರ್ಯ ಮತ್ತು ಕೋಪ ಎರಡೂ ಬಂದಿತ್ತು. ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ನನ್ನ ದೇಹವನ್ನು ಸ್ಪರ್ಶಿಸಲು ನಾನು ಬಿಡುವುದಿಲ್ಲ ಎಂದು ಕಟುವಾಗಿ ಹೇಳಿದಳು. ಆಗ ಬೋರೇಗೌಡನು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ನಾನು ನಿನ್ನ ಆರೋಗ್ಯ ಮತ್ತು ನೆಮ್ಮದಿಯ ಬಗ್ಗೆ ಚಿಂತಿಸುತ್ತಿದ್ದೇನೆ ವೈಶಾಲಿ. ನೀನು ಇದನ್ನು ಒಪ್ಪಿಕೊಂಡರೆ ನಾನು ಮಸಾಜ್ ನಡೆಯುವಾಗ ಅಲ್ಲೇ ಇರುತ್ತೇನೆ. ಸೀನಾ ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ದುರುಪಯೋಗ ಪಡೆಯದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಪ್ರೀತಿಯಿಂದ ಭರವಸೆ ನೀಡಿದನು. ಅವನ ಮಾತಿನಲ್ಲಿನ ಕಾಳಜಿ ಮತ್ತು ಪ್ರೀತಿಯನ್ನು ಅರ್ಥಮಾಡಿಕೊಂಡ ವೈಶಾಲಿ ಕೊನೆಗೆ ಒಪ್ಪಿಕೊಂಡಳು. ಮುಂದಿನ ಭಾನುವಾರ ಸೀನಾ ಎಂದಿನಂತೆ ಸಾಸಿವೆ ಎಣ್ಣೆಯನ್ನು ಕಾಯಿಸತೊಡಗಿದ. ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಅದು ತುಂಬಾ ಒಳ್ಳೆಯದು ಎಂದು ತಿಳಿದುಕೊಂಡಿದ್ದ. ಬೋರೇಗೌಡನು ಸೀನನಿಗೆ ಇವತ್ತು ನನ್ನ ಮಸಾಜ್ ಮಾಡುವುದು ಬೇಡ, ಅಮ್ಮಾವ್ರ ಮಸಾಜ್ ಮಾಡಬೇಕು ಎಂದು ಹೇಳಿದ. ಸೀನನಿಗೆ ದಿಗಿಲು ಹೊಡೆದಂತಾಯಿತು. ಯಜಮಾನರೇ, ನನ್ನತ್ರ ಅದೆಲ್ಲ ಆಗೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ. ಬೋರೇಗೌಡನಿಗೆ ಈಗ ಇವನನ್ನು ಹೇಗೆ ಒಪ್ಪಿಸೋದಪ್ಪ ಎಂದು ಚಿಂತೆ ಆಯಿತು. ಮಸಾಜ್ನಿಂದ ಆಗೋ ಒಳ್ಳೆಯ ಉಪಯೋಗಗಳು ಅಮ್ಮವ್ರಿಗೂ ಆಗ್ಬೇಕು, ಅದಕ್ಕೆ ನೀನು ಅವ್ರಿಗೆ ಇವತ್ತು ಮಸಾಜ್ ಮಾಡು ಎಂದು ಹೇಳಿ ಅವನನ್ನು ಒಪ್ಪಿಸೋ ಅಷ್ಟೊತ್ತಿಗೆ ಬೋರೇಗೌಡನಿಗೆ ಸಾಕಾಗಿ ಹೋಗಿತ್ತು. ವೈಶಾಲಿ ಮೇಲ್ಗಡೆ ರೂಮಿನಲ್ಲಿ ಎಲ್ಲಾ ತಯಾರು ಮಾಡಿ ಇಟ್ಟಿದ್ದಳು. ಮಸಾಜ್ ಮಾಡೋವಾಗ ಇನ್ಯಾರು ಬರಬಾರದು ಎಂದು ಎಲ್ಲಾ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದಳು. ಬೋರೇಗೌಡ ಮತ್ತು ಸೀನ ರೂಮಿಗೆ ಬಂದಾಗ ವೈಶಾಲಿ ತಲೆ ತಗ್ಗಿಸಿ ಬೇರೆ ಕಡೆ ನೋಡುತ್ತಿದ್ದಳು. ಸೀನನಿಗೂ ತುಂಬಾ ಕಸಿವಿಸಿ ಆಯಿತು. ಇದನ್ನೆಲ್ಲ ಅರಿತ ಬೋರೇಗೌಡ ಸರಿ ಶುರು ಮಾಡು ಸೀನಾ ಎಂದು ಹೇಳಿದ. ಆದರೆ ಸೀನನಿಗೂ ಕೈ ನಡುಗುತ್ತಿತ್ತು. ದೇವರೇ ಇಂತಹ ಇಕ್ಕಟ್ಟಿಗೆ ಸಿಲುಕಿಸಿದೆ ಎಂದುಕೊಳ್ಳುತ್ತಿದ್ದ. ಬೋರೇಗೌಡ ವೈಶಾಲಿಯ ಬಳಿ ಹೋಗಿ ಕಿವಿಯಲ್ಲಿ ಏನೋ ಹೇಳಿದ. ಅದಕ್ಕೆ ವೈಶಾಲಿ ಆಶ್ಚರ್ಯದಿಂದ ನೋಡಿದಳು ಮತ್ತು ಇಲ್ಲ ಎಂಬಂತೆ ತಲೆ ಆಡಿಸಿದಳು. ಅವಳಿಗೆ ಬಟ್ಟೆ ಇರುವಂತೆಯೇ ಮಸಾಜ್ ಮಾಡಿಸಿಕೊಳ್ಳಬೇಕೆಂದಿತ್ತು. ಬೋರೇಗೌಡ ಮಸಾಜ್ನ ಪೂರ್ತಿ ಉಪಯೋಗ ಪಡೆಯಬೇಕೆಂದರೆ ನಾನು ಹೇಳಿದ ಹಾಗೆ ಮಾಡಬೇಕು ಎಂದ. ಸೀನನಿಗೆ ಇವರು ಏನು ಮಾತಾಡುತ್ತಿದ್ದರೆಂದು ಅರ್ಥ ಆಯಿತು. ಆದರೆ ಅವನ ಪರಿಸ್ಥಿತಿಯೂ ವೈಶಾಲಿಯ ಪರಿಸ್ಥಿತಿಯೂ ಒಂದೇ ಆಗಿತ್ತು. ಹೇಗೋ ಬೋರೇಗೌಡ ಅವಳ ಮನವೊಲಿಸಿದ ಮತ್ತು ಸೀನನ ಬಳಿ ಬಂದು ನೀನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಸಾಜ್ ಮಾಡಬೇಕು ಎಂದು ಹೇಳಿದ. ಹೇಗಾದರೂ ಆ ಪರಿಸ್ಥಿತಿಯಿಂದ ಪಾರಾಗಬೇಕೆಂದಿದ್ದ ಸೀನಾ ಸರಿ ಯಜಮಾನ್ರೆ ಎಂದು ಒಪ್ಪಿಕೊಂಡ. ಅವನ ಹೆಗಲ ಮೇಲಿದ್ದ ಟಾವೆಲ್ಲನ್ನು ಗಟ್ಟಿಯಾಗಿ ಕಣ್ಣಿಗೆ ಸುತ್ತಿಕೊಂಡ. ಅವನಿಗೆ ಏನು ಕಾಣುತ್ತಿಲ್ಲ ಎಂದು ಖಚಿತವಾದ ಮೇಲೆ ವೈಶಾಲಿ ಬೇಲೂರ ಶಿಲಾಬಾಲಿಕೆಗಳಂತೆ ಆಗಿ ಮಸಾಜ್ ಟೇಬಲ್ ಮೇಲೆ ಮಲಗಿದಳು. ಸೀನನ ಕೈ ನಡುಗುತ್ತಿತ್ತು. ಯಜಮಾನ್ರಿಗೆ ಮಸಾಜ್ ಮಾಡೋವಾಗ ಸಲೀಸಾಗಿ ಮಾಡುವವನಿಗೆ ಇವತ್ತು ತುಂಬಾ ಕಷ್ಟ ಆಗುತ್ತಿತ್ತು. ಹಾಗೆ ಒಂದೊಂದೇ ಭಾಗಕ್ಕೆ ಮಸಾಜ್ ಮಾಡತೊಡಗಿದ.
ತನ್ನ ಕರ್ತವ್ಯಕ್ಕೆ ಚ್ಯುತಿ ಬರದಂತೆ ಪ್ರತಿಯೊಂದು ಇಂಚನ್ನೂ ಸರಿಯಾಗಿ ಎಣ್ಣೆ ಹಾಕಿ ಉಜ್ಜತೊಡಗಿದ. ಕ್ರಮೇಣ ಅವನ ಕೈ ಲಯವನ್ನು ಕಾಣತೊಡಗಿತು. ವೈಶಾಲಿ ಬೋರೇಗೌಡನನ್ನೇ ನೋಡುತ್ತಿದ್ದಳು. ಬೋರೇಗೌಡನು ಅವಳಿಗೆ ಏನೂ ಆಗಲ್ಲ, ಮಸಾಜ್ನಿಂದ ಆಗುವ ಉಪಯೋಗಗಳ ಬಗ್ಗೆ ಅವಳಿಗೆ ಮತ್ತೆ ವಿವರಿಸಿದ. ಸ್ನಾಯುಗಳಲ್ಲಿನ ನೋವುಗಳು ಹೇಗೆ ಬಿಡುಗಡೆ ಆಗುತ್ತವೆ ಮತ್ತು ರಕ್ತ ಸಂಚಾರ ಹೇಗೆ ಚುರುಕಾಗಿ ಸಾಗುತ್ತದೆ ಎಂದೆಲ್ಲ ಅವಳಿಗೆ ಹೇಳುತ್ತಿದ್ದ. ವೈಶಾಲಿ 4 ತಿಂಗಳುಗಳ ಹಿಂದೆ ಅಂಗಳದಲ್ಲಿ ಬಿದ್ದು ಕೆಳಭಾಗದಲ್ಲಿ ನೋವು ಮಾಡಿಕೊಂಡಿದ್ದಳು. ಅವಳು ಅದೆಲ್ಲ ಹೋದರೆ ಸಾಕು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಿದ್ದಳು. ಬೋರೇಗೌಡ ಹೇಳಿದಂತೆ ಮಸ್ಸಾಜುನಿಂದ ಮೈ ಎಲ್ಲ ಹಗುರವಾಗಲು ಪ್ರಾರಂಭವಾಯಿತು. ಅದೇ ಸಮಯಕ್ಕೆ ವೈಶಾಲಿಯ ಕಣ್ಣುಗಳು ಮೇಲೆ ಹೋಗಲು ಪ್ರಾರಂಭವಾಯಿತು. ಬೋರೇಗೌಡ ಇದನ್ನ ಗಮನಿಸಿದ. ಸೀನಾ ಕಣ್ಣು ಕಟ್ಟಿಕೊಂಡಿರುವುದು ಒಂದು ಸಮಾಧಾನ ಕೊಟ್ಟಿತು. ಸೀನನ ಅವಸ್ಥೆಯೂ ಹಾಗೆ ಇದೆ ಎಂದು ಬೋರೇಗೌಡನಿಗೆ ಕೆಳಭಾಗ ನೋಡಿದಾಗ ತಿಳಿಯಿತು. ಆಗ ಬೋರೇಗೌಡ ಸೀನನಿಗೆ ಬೇಗ ಬೇಗ ಮಸಾಜ್ ಮಾಡಲು ಹೇಳಿದ. ಸೀನನು ಚಾಚು ತಪ್ಪದೆ ಹಾಗೆಯೇ ಮಾಡಿದ. ಸೀನನು 10 ನಿಮಿಷದಲ್ಲಿ ಯಾವ ಜಾಗವನ್ನು ಬಿಡದೆ ಸರಿಯಾಗಿ ಮಸಾಜ್ ಮಾಡಿ ಮುಗಿಸಿದ. ಮತ್ತು ಯಜಮಾನರಿಗೆ ಆಯಿತು ಎಂದು ಹೇಳಿದ. ಸರಿ ಬಾ ಎಂದು ಅವನನ್ನು ರೂಮಿನ ಹೊರಗೆ ಕರೆದುಕೊಂಡು ಹೋಗಿ ರೂಮಿನ ಬಾಗಿಲನ್ನು ಭದ್ರವಾಗಿ ಹಾಕಿದ. ಸೀನನಿಗೆ ನೀನು ಇವತ್ತಿನ ವಿಷಯವನ್ನು ಎಲ್ಲೂ ಯಾರ ಹತ್ತಿರವೂ ಹೇಳಬಾರದು ಎಂದು ಮಾತು ತೆಗೆದುಕೊಂಡು ಅವನನ್ನು ಕಳುಹಿಸಿದ. ನಂತರ ರೂಮಿಗೆ ಬಂದು ವೈಶಾಲಿಯ ಮೇಲೆ ಹೋದ ಕಣ್ಣುಗಳನ್ನು ಕೆಳಗೆ ತರಲು ಏನು ಮಾಡಬೇಕೋ ಅದನ್ನು ಮಾಡಿದ. ವೈಶಾಲಿಗೆ ಸಹಜ ಸ್ಥಿತಿಗೆ ಬರಲು 1/2 ಗಂಟೆಯೇ ಹಿಡಿಯಿತು. ಮತ್ತು ಅವಳ ಕಣ್ಣುಗಳು ಶಾಂತಿ ಮತ್ತು ತೃಪ್ತಿಯಿಂದ ಕೂಡಿದ್ದವು. ಹೀಗೆ ಬೋರೇಗೌಡನ ಉಪಸ್ಥಿತಿಯಲ್ಲಿಯೇ ವೈಶಾಲಿ ಸೀನನಿಂದ ಮಸಾಜ್ ಮಾಡಿಸಿಕೊಂಡಳು. ಆ ಮಸಾಜ್ನಿಂದ ಅವಳ ದೇಹಕ್ಕೆ ಹೊಸ ಚೈತನ್ಯ ಬಂತು. ಅವಳು ಇಷ್ಟು ದಿನ ಯಾಕೆ ತಾನು ಈ ಒಳ್ಳೆಯ ಅನುಭವದಿಂದ ದೂರ ಉಳಿದಿದ್ದೆ ಎಂದು ಯೋಚಿಸಿದಳು. ಬೋರೇಗೌಡನ ಪ್ರೀತಿ ಮತ್ತು ಕಾಳಜಿಯಿಂದಾಗಿ ವೈಶಾಲಿಯ ಮನಸ್ಸು ಮತ್ತು ದೇಹ ಎರಡೂ ನೆಮ್ಮದಿಯಿಂದ ಕೂಡಿತ್ತು. ಮುಂದೆ ಅವಳು ಮಸಾಜಿನ ಬಗ್ಗೆ ಇನ್ನೂ ಹೆಚ್ಚು ಓದಿ ತಿಳಿದುಕೊಂಡಳು. ಅವಳ ಈ ಆಸಕ್ತಿಯನ್ನು ನೋಡಿ ಬೋರೇಗೌಡನಿಗೆ ತುಂಬಾ ಸಂತೋಷವಾಯಿತು. ಈಗ ಅವಳು ತಿಂಗಳಿನಲ್ಲಿ 2 ಬಾರಿ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದಳು. ಅವಳ ಮಂಡಿ ನೋವು ಮತ್ತು ಬೇರೆ ಬೇರೆ ಭಾಗದ ನೋವುಗಳೆಲ್ಲ ಮಾಯವಾಗುತ್ತಾ ಬಂದಿದ್ದವು. ಅವಳ ಮುಖದ ಕಾಂತಿಯು ಹೆಚ್ಚಾಗುತ್ತಿತ್ತು. ಸೀನನಿಗೂ ಈಗ ಎಲ್ಲವೂ ಅಭ್ಯಾಸವಾಗಿ ಹೋಗಿತ್ತು. ಅವನ ಕೈಗಳು ನಡುಗುತ್ತಿರಲಿಲ್ಲ. ಎಲ್ಲ ಭಾಗಗಳ ಗುರುತು ಪರಿಚಯ ಸರಿಯಾಗಿ ಆಗಿತ್ತು. ಅವನು ತನ್ನ ಕರ್ತವ್ಯಕ್ಕೆ ಧಕ್ಕೆ ಬರದಂತೆ ಬೇರೆ ಯಾವುದರೆಡೆಗೂ ಮನಸ್ಸು ಹೋಗದಂತೆ ಮಾಡಿ ಮುಗಿಸುತ್ತಿದ್ದ. ಇದರಿಂದಾಗಿ ಬೋರೇಗೌಡ ಮತ್ತು ವೈಶಾಲಿ ಒಂದು ನೆಮ್ಮದಿಯನ್ನು ಹುಡುಕಿಕೊಂಡಿದ್ದರು. ಬೋರೇಗೌಡ ಹೇಳಿದಂತೆ ಸೀನಾ ಈ ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಆ ರಹಸ್ಯ ಆ ಕೋಣೆಯಲ್ಲಿಯೇ ಉಳಿಯುತ್ತಿತ್ತು. ಸೀನನು ಬೋರೇಗೌಡರಿಗೆ ಇನ್ನಷ್ಟು ಆಪ್ತನಾದ. ಆರೋಗ್ಯದ ದೃಷ್ಟಿಯಿಂದ ಇನ್ನೂ ಹಲವು ಸಲಹೆಗಳನ್ನು ಕೊಡುತ್ತಿದ್ದ. ಅದನ್ನೆಲ್ಲ ಬೋರೇಗೌಡ ಮತ್ತು ವೈಶಾಲಿ ಸರಿಯಾಗಿ ಅವರ ಜೀವನದಲ್ಲಿ ಅಳವಡಿಸಿಕೊಂಡರು. ಬೋರೇಗೌಡನ ಜೀವನವು ಇನ್ನೂ ಸುಖಕರವಾಯಿತು. ಭೂಮಿಯಲ್ಲಿ ಬೇರೆ ಬೇರೆ ಬೆಳೆ ಬೆಳೆಯುವುದರಿಂದ ಭೂಮಿ ಫಲವತ್ತಾಗಿರುತ್ತದೆ ಎಂಬುದರ ಮಹತ್ವವನ್ನು ತಿಳಿದುಕೊಂಡನು. ಭೂಮಿಯ ಫಲವತ್ತತೆಗೆ ಬೇಕಾಗುವ ಎಲ್ಲಾ ವಿಧಾನವನ್ನು ತಿಳಿದುಕೊಳ್ಳುವುದರಲ್ಲಿ ಅವನು ಹಿಂದೆ ಬೀಳಲಿಲ್ಲ. ಆ ಹಳ್ಳಿಯಲ್ಲಿ ಅವರ ಬಾಳು ಇನ್ನಷ್ಟು ಸುಂದರವಾಗಿ ಸಾಗಿತು.